ನಾನು ನಿಮ್ಮ ಜೊತೆ ಒಂದು ಡ್ಯಾನ್ಸ್ ಮಾಡ್ಬೇಕು ಇವತ್ತು. ನೀವೇ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಸು ಶಕ್ಷಯ್. ನಮ್ಮ ಜೊತೆ ಒಬ್ರು ಗೆಸ್ಟ್ ಇದ್ದಾರೆ. ಅವರು ನಮ್ಮ ಅಮ್ಮನ ಫ್ರೆಂಡ್ ನಾಗರತ್ನ ಅಂತ. ಅವರು ಟೀಚರ್, ಇವಾಗ ರಿಟೈರ್ಮೆಂಟ್ ಆಗಿದೆ. ಸೊ ಅವರೊಂದು ಬುಕ್ಸ್ ಬರೆದಿದ್ದಾರೆ. ನಾನು ಕೂಡ ಅವ್ರ ಬುಕ್ಸ್ ಓದಿ ಅವ್ರದ್ದು ಸ್ಟೋರಿ ಎಲ್ಲ ಕೇಳಿದ ಮೇಲೆ ಓದಿದ್ದೀನಿ. ಸೊ ಅವ್ರ ಬಗ್ಗೆನೇ ಇದ್ರ ಬಗ್ಗೆ ಮಾತಾಡೋಣ ಅಂತ ನಾನು ಇವತ್ತು ಅವ್ರನ್ನ ಮನೆಗೆ ಕರ್ಸ್ಕೊಂಡಿದ್ದೀನಿ. ನಮ್ಮ ಜೊತೆ ಇದ್ದಾರೆ ನೋಡಿ ಇವರು. ನಮಸ್ತೆ. ಇವ್ರ ಹೆಸರು ನಾಗರತ್ನ ಅಂತ. ನಿಮ್ಮೂರು? ನಮ್ಮೂರು ಚಿಕ್ಕಮಗಳೂರು ಜಿಲ್ಲೆ, ಮೂಡಿಗೆರೆ. ಗಂಡನ ಮನೆ ಭದ್ರಾವತಿ. ಏನ್ ಮಾಡ್ಕೊಂಡಿರೋದು ನೀವು? ಟೀಚರ್ ಅಲ್ಲ? ನಾನು ಟೀಚರ್. ಈಗ ರಿಟೈರ್ಮೆಂಟ್ ಆಗಿದೆ. ನಾನು ಇಲ್ಲೇ ತರೀಕೆರೆ ತಾಲೂಕಿನ ಬೆಟ್ಟದಳ್ಳಿ ಅಂತ ಅಲ್ಲಿ ಮುಖ್ಯ ಶಿಕ್ಷಕಿಯಾಗಿ ನಾನು ಶಿಕ್ಷಕಿಯಾಗಿ ವೃತ್ತಿ ಮಾಡಿ ಆಮೇಲೆ ನಾನು ರಿಟೈರ್ಮೆಂಟ್ ಆದ್ಮೇಲೆ ನೀವು ಬುಕ್ಸ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ದ? ಇಲ್ಲ, ಮೊದಲೇ ನನಗೆ ಆಸಕ್ತಿ ಇತ್ತು, ಸಾಹಿತ್ಯದ ಮೇಲೆ ಆಸಕ್ತಿ ಇತ್ತು. ಆದ್ರೆ ನಾನು ಬರೆಯೋಕ್ಕೆ ನನಗೆ ಮನೆ ಸ್ವಲ್ಪ ಪ್ರಾಬ್ಲಮ್ ಇದರಿಂದ ನನಗೆ ಬರೆಯೋಕ್ಕಷ್ಟು ಮೂಡ್ ಇರಲಿಲ್ಲ, ಅವಶ್ಯಕತೆ ಇರಲಿಲ್ಲ ಅಂತ ಸುಮ್ಮನೆ ಆಗಿದ್ದೆ. ಆಮೇಲೆ ಮಕ್ಕಳಿಂದನೇ ಎಲ್ಲ ಕಲೆಕ್ಟ್ ಮಾಡಿಸಿ ಆಮೇಲೆ ನಾನು ಎಕ್ಸಿಬಿಷನ್ ಎಲ್ಲ ಮಾಡಿಸ್ತಾ ಇದ್ದೆ. ಎಕ್ಸಿಬಿಷನ್ ನಮ್ಮ ಶಾಲೆಯಲ್ಲಿ ವಾರ್ಷಿಕೋತ್ಸವ ಆಗುತ್ತೆ, ಅಂತ ಸಮಯದಲ್ಲಿ ಮಕ್ಕಳಿಂದನೇ ಎಲ್ಲ ಕಲೆಕ್ಟ್ ಮಾಡಿಸಿ ಎಲೆಗಳು, ಕಲ್ಲುಗಳು. ನಾನು ಸ್ಕೌಟ್ ಟೀಚರು ಹೌದು. ಸ್ಕೌಟ್ ಅಂಡ್ ಗೈಡ್ಸ್. ನೀವು ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀರಾ ಅಂತ. ಸ್ಕೌಟ್ ಅಂಡ್ ಗೈಡ್ಸ್ ಹೌದು. ಭಾರತ್ ಸೇವಾ ದಳದಲ್ಲಿ ಸಹ ನಾನು ಕೆಲಸ ಮಾಡಿದ್ದೀನಿ. ಆಮೇಲೆ ಹಂಗಾಗಿ ಮಕ್ಕಳಿಂದ ನಾನು ಕೆಲವು ಕಲೆಕ್ಟ್ ಮಾಡ್ತಿದ್ನಲ್ಲ, ಅದೇ ಒಂದು ಹವ್ಯಾಸ ಆಗಿ ಮಕ್ಕಳಿಗೆ ಎಕ್ಸಿಬಿಷನ್ ಎಲ್ಲ ಸೈನ್ಸ್ ಪಾಠ ಮಾಡ್ತಿದ್ದೆ. ಸೈನ್ಸಿಂದ ಎಕ್ಸಿಬಿಷನ್ ಮಾಡಿಸ್ತಾ ಇದ್ದೆ. ಆಮೇಲೆ ಅವ್ರು ತಂದಂಥ ಚುಟುಕಗಳು, ಕವನಗಳು, ಆಮೇಲೆ ಅವರು ಕಲೆಕ್ಟ್ ಮಾಡಿರೋದು ಅದನ್ನೆಲ್ಲ ಇದ್ದೆ. ಆವಾಗಲೇ ನನಗೊಂಚೂರು ಆಸಕ್ತಿ. ನಾನು ಚಿಕ್ಕ ಮಿನಿ ಕಥೆಗಳನ್ನು ಬರಿತಾ ಇದ್ದೆ, ಆಮೇಲೆ ಕವನಗಳನ್ನು ಬರಿತಾ ಇದ್ದೆ. ನನಗೀಗ ನನ್ನ ಒಬ್ಬರು ಸ್ನೇಹಿತರೊಬ್ಬರು ನನಗೆ ಶಿವಮೊಗ್ಗಕ್ಕೆ ಬಂದಮೇಲೆ ಅವರು ನನಗೆ ಒಂದು ಆಪ್ತರಾದರು. ಅವರಿಂದ ಅವರು ಒಳ್ಳೆ ಸಾಹಿತ್ಯ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಅವರು ನನ್ನ ಕೆಲವು ಸರ್ಟಿಫಿಕೇಟ್ಸ್, ನಾನು ಸ್ಪೋರ್ಟ್ಸ್ ಮೆನ್ನು ಹೌದು, ಹಾಗಾಗಿ ಸ್ಪೋರ್ಟ್ಸ್ ಮೆನ್ ಸರ್ಟಿಫಿಕೇಟು ಮತ್ತು ಸ್ಕೌಟ್ ಆ್ಯಂಡ್ ಗೈಡ್ಸು ಮತ್ತು ಇತರ ಚಟುವಟಿಕೆಗಳಲ್ಲಿ ಎಲ್ಲ ಭಾಗವಹಿಸಿದ್ದೆಲ್ಲ ಸರ್ಟಿಫಿಕೇಟ್ಗಳೆಲ್ಲ ನೋಡಿಬಿಟ್ಟು ಅವರಿಗೆ ಇಷ್ಟು ನೀವು ಯಾಕೆ ಬೂದಿ ಮುಚ್ಚಿದ ಕೆಣದಂತ ಇದ್ದೀರಾ, ಯಾಕೆ ನಿಮ್ಮ ಪ್ರತಿಭೆನ ಯಾಕೆ ನೀವು ಹೊರಗೆ ಸೂಗಿಸ್ಬಾರ್ದು ಅಂತ ಅವರ ಒಂದು ಬೆಂಬಲದ ಮೇಲೆ, ಅವರ ಒಂದು ಪ್ರೋತ್ಸಾಹದ ಮೇಲೆ ನಾನು ಈಗ ಕತೆ ಕವನಗಳನ್ನ ಬರೀತಾ ಇದ್ದೀನಿ. ಬರೆದು ಒಂದು ಪುಸ್ತಕ ಬಿಡುಗಡೆ ಆಯಿತು, ನಂದು ಲೋಕಾರ್ಪಣೆ ಆಯಿತು. ವಿಕಸಿತ ಅನ್ನೋದೊಂದು ಪುಸ್ತಕ ಬಿಡುಗಡೆ ಮಾಡಿದ್ದೀನಿ. ಅದರಲ್ಲಿ ಕೆಲವು ನನ್ನ ವೈಯಕ್ತಿಕ ಜೀವನದಲ್ಲಿ ಏನು ನಡೀತೋ ಅದನ್ನು ಬರೆದಿದ್ದೀನಿ. ಅದರಲ್ಲೂ ಸಹ ನನ್ನ ಚುಟುಕಗಳು, ಕವನಗಳು, ಇದು ನನ್ನ ಕೆಲವು ಸ್ವಂತ, ಕೆಲವು ಸಂಗ್ರಹ ಮಾಡಿದ್ದೀನಿ ಕತೆಗಳೆಲ್ಲ. ಇನ್ನು ಈಗ ಎರಡನೇ ಪುಸ್ತಕ ಮೊನ್ನೆ ಬಿಡುಗಡೆ ಮಾಡಿದ್ದೀನಿ. ಅದು ಭೂಮಿ ಕೃತಿ ಅಂತ. ಈಗ ಎಷ್ಟು ಪುಸ್ತಕ ಬಿಡುಗಡೆ ಮಾಡಿ? ಈಗ 2 ಪುಸ್ತಕ ಬಿಡುಗಡೆ ಮಾಡಿದ್ದೀನಿ. ವಿಕಸಿತ, ಭೂಮಿ ಕೃತಿ ಇವೆರಡು ಆಗಿದೆ. ಈಗ 3ನೇ ಪುಸ್ತಕವನ್ನ ಬಿಡುಗಡೆ ಮಾಡಲಿದ್ದೇನೆ. ಅದು ವಿಸ್ಮಯ ಅಂತ. ಅದು ಯಾವ್ದ್ರ ಬಗ್ಗೆ? ಅದು ಬರೀ ಕತೆ, ಮಿನಿ ಕತೆ, ಚಿಕ್ಕ ಕತೆಗಳು, ಚುಟುಕಗಳು. ಅದ್ರ ಬಗ್ಗೆನೇ ನಾನು ಮಾಡಿದ್ದೀನಿ. ಇದು ಮೊದಲಿನ ಪುಸ್ತಕ ಮಕ್ಕಳಿಗೆ ಸ್ವಲ್ಪ ಯೂಸ್ ಆಗುತ್ತೆ. ಮಕ್ಕಳಿಗೆ ಅದರಲ್ಲಿ ರಸಪ್ರಶ್ನೆಗಳ ಕಾರ್ಯಕ್ರಮ, ಒಗಟುಗಳು, ಗಾದೆಗಳು ಇವೆಲ್ಲ ಇದ್ದಲ್ಲ, ಮಕ್ಕಳಿಗೆ ಒಂದು ಸ್ವಲ್ಪ ಒಳ್ಳೇದಾಗುತ್ತೇನೋ ಅಂದ್ಕೊಂಡಿದ್ದೆ. 2ನೇದ್ರಲ್ಲಿ ಸ್ವಲ್ಪ ಚುಟುಕಗಳು, ಹಾಸ್ಯ ಇದೆಲ್ಲ ಬಂದಿದೆ. 3ನೇದಲ್ಲೂ ಅಷ್ಟೇ. ನಾನು ವಿಕಸಿತ ಬುಕ್ ಫುಲ್ ಓದಿದ್ದೀನಿ, ಫಸ್ಟ್ ಪೇಜ್ ಇಂದ ಲಾಸ್ಟ್ ವರ್ಗೂ. ಅದೆಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಎಲ್ಲರೂ ಚೆನ್ನಾಗಿದ್ರು. ನನಗೆ ಅದ್ರ ಮೇಲೆ ಉತ್ಸಾಹ ಆಗೋಯ್ತು. ನಾನು ಇನ್ನೂ ಒಂದು ಬರಿಬೇಕು, ಇನ್ನೊಂದು ಹಾಗೆ ಬರೆದೆ. ಹಾಗೆ ಬರೆದು ಈಗ 2ನೇದು 3ನೇ ಪುಸ್ತಕಕ್ಕೆ ನಾನೀಗ ಬಿಡುಗಡೆ ಮಾಡಕ್ಕಿದ್ದೀನಿ. ಸದ್ಯದಲ್ಲಿ ಬಿಡುಗಡೆ ಇಲ್ಲ, ಪ್ರಿಂಟಿಂಗ್ ಕೊಟ್ಟಿದ್ದೀರಾ? ಓಕೆ. ಇದೆ ಅಲ್ಲ ಅದು ನಾನು ಓದಿರೋ ಬುಕ್ಸ್? ಇದು ವಿಕಸಿತ. ಇದು ವಿಕಸಿತ. ಇದೇ ಬುಕ್ಕು ನಾನು ಓದಿದ್ದೀನಿ, ತುಂಬಾ ಚೆನ್ನಾಗಿದೆ. ಇವ್ರದ್ದೇ ಸ್ಟೋರಿ ಇದು. ಇವ್ರ ಸ್ಟೋರಿ ಓದಿದ್ಮೇಲೆ ನಿಜ, ಇವಾಗ ಕೆಲವ್ರು ಹೆಣ್ಮಕ್ಳು ಇರ್ತಾರೆ, ಏನಾದ್ರೂ ಸ್ವಲ್ಪ ಆಗ್ಬಿಟ್ರೆ ಸಾಕು ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಡುತ್ತೆ. ಬಟ್ ಈ ತರ ಇವ್ರದ್ದು ಆಗಿರೋ ಸ್ಟೋರಿಗಳು ಇರ್ತಾವಲ್ಲ ನೈಜಿಕವಾಗಿ, ಆ ಥರ ಓದಿದ್ ನೋಡಿ ಇಲ್ಲ ನಾವೇನು ಇದ್ರ ಮುಂದೆ ಏನೂ ಇಲ್ಲ ಅಂತ ಅನ್ನಿಸ್ತಿರುತ್ತೆ. ನಿಜವಾಗ್ಲೂ ಅಷ್ಟು
ಅದನ್ನ ನೀವೇ ಒಂದ್ಸಲ ಓದ್ಬೇಕು. ನಾನು ಹೇಳಿದ್ರೆ ಸರಿ ಹೋಗಲ್ಲ. ಇದು ಎರಡನೇ ಪುಸ್ತಕ. ಇದು ಎರಡನೇದಾ? ಎರಡನೇದು ಭೂಮಿ. ಈಗ ಮೂರನೇದು ಇದು ನನ್ನ ಮೊಮ್ಮಕ್ಕಳ ಹೆಸರಿನಲ್ಲಿ ನಾನು ಮಾಡಿರೋದು. ಭೂಮಿಕಾ ಕೃತಿಕಾ ಅವರ ಹೆಸರಿನ ಮೇಲೆ ಈ ಕೃತಿಯನ್ನ ನಾನು ಬಿಡುಗಡೆ ಮಾಡಿದ್ದೀನಿ. ಇವ್ರೇನಾ ಭೂಮಿಕಾ ಕೃತಿಕಾ? ಕೃತಿಕಾ. ನೀವು ಎಲ್ಲ ಹೆಣ್ಮಕ್ಳಿಗೂ ಒಂದು ಮಾದರಿಯಾಗಿದ್ದೀರಲ್ಲ. ಸೊ ನೀವು ನಮ್ಮಂತ ಇವಾಗ ನಾವಿನ್ನು ಚಿಕ್ಕವರು, ನಮ್ಗೆಲ್ಲ ಸಜೆಷನ್ ಕೊಡ್ಬೇಕು. ಸೊ ಹೇಗೆ ಹೆಂಗೆ ನಿಮ್ ತರ ನಾವು ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಧೈರ್ಯವಾಗಿರ್ಬೇಕಂದ್ರೆ ಈಗ ನಮ್ ಕಾಲದಲ್ಲಿ ಒಂಥರ ಇತ್ತು, ಇಲ್ಲ ಅಂತೆಲ್ಲ ಹೇಳಕ್ಕಾಗಲ್ಲ. ನಾವು ಹಿಂದೆ ಎಲ್ಲರಿಗೂ ಹೆದರ್ತಿದ್ವಿ. ಗಂಡನಿಂದ ಹಿಡಿದು ಮನೆಯಲ್ಲಿರೋ ಅತ್ತಿಗೆಯವರಿಂದ, ನನ್ಗೆ ಅತ್ತೆ ಮಾವ ಇಲ್ದ ಹೋದ್ರು ಅತ್ತಿಗೆಯವ್ರಿಗಾದ್ರೂ ಹೆದರ್ಕೊಂಡು ಕಾಲ. ಅವರು ಇದಾರೆ ಅಂದ್ರೆ ನಾವು ಒಳಗಿರ್ತಿದ್ವು, ಅವ್ರು ಒಳಗಿದ್ರೆ ನಾವು ಒಳಗೆ ಬರ್ತಿದ್ವಿ. ಹೀಗೆ ನಮ್ದು ಸಮಸ್ಯೆಗಳಿತ್ತು. ನಂತರ ನಾನು ಯಾವಾಗ ಕೆಲ್ಸಕ್ಕೆ ಸೇರಿದ ಮೇಲೆ, ನಾನು ಕೆಲಸ ಅಂದ್ರೆ ನಂದು 1961ರಲ್ಲಿ ನಂದು SSLC. ಆವಾಗ ನಂದು ಓಲ್ಡ್ ಸ್ಕಿಲ್, ಒಂದು ಸಬ್ಜೆಕ್ಟ್ ಫೇಲ್ ಆದ್ರೂ ಸಹ ಎಲ್ಲಾ ಸಬ್ಜೆಕ್ಟ್ ಕಟ್ಟಬೇಕಾಗಿತ್ತು. ಹೌದಾ? ಆ ಎಲ್ಲಾ ಸಬ್ಜೆಕ್ಟ್ ಕಟ್ಟಬೇಕಾಗಿತ್ತು. ಒಂದು ಸಬ್ಜೆಕ್ಟ್ ಹೋದ್ರು ಸಹ ಎಲ್ಲಾ ಸಬ್ಜೆಕ್ಟ್ ಕಟ್ಟಬೇಕಾಗಿತ್ತು. ಆ ಸ್ಕೀಮ್ ನಮ್ಗೆ ಲಾಸ್ಟ್ ಆಯ್ತು. ಆಮೇಲೆ ಪಾರ್ಟ್ ಸಂಬಂಧ ಒಂದೊಂದೇ ಸಬ್ಜೆಕ್ಟ್. ಹಾಗಾಗಿ ನನಗೆ ಮದುವೆನ ಆಯ್ತು. ಮದುವೆ ಆದ ನಂಗೆ ರಿಸಲ್ಟೇ ಬಂದಿರಲಿಲ್ಲ, ಆಗ್ಲೇ ಮದುವೆ ಮಾಡಿಬಿಟ್ರು. ಮದುವೆ ಆದ ನಂತರ ನಾನು SSLC ಮಾಡಬೇಕು ಅನ್ನೋದು ಇತ್ತು. ಯಾಕೆಂದ್ರೆ ನನ್ನ ಸ್ನೇಹಿತರೆಲ್ಲ ಕೆಲ್ಸಕ್ಕೆ ಹೋಗೋದು ಒಂದು ಕಾರಣ. ನಮ್ಮ ಮನೆಯವ್ರು ನಿರುದ್ಯೋಗಿ, ಅವರಿಗೆ ಕೆಲಸ ಇರಲಿಲ್ಲ. ಮನೆಯಲ್ಲಿ ಸ್ವಲ್ಪ ಜೀವನ ಕಷ್ಟ ಆಯಿತು. ಮನೆಯಿಂದ ನಮ್ಮನ್ನು ಹೊರಗೆ ಹಾಕಿದ್ರು. ಆವಾಗ ನಮಗೆ ನಮ್ಮ ತಾಯಿ ಮನೆ, ತವ್ರ ಮನೇಲೆ ನಮ್ಗೆ ಗತಿ ಆಯಿತು. ಅಲ್ಲೇ ಇದ್ನಲ್ಲ, ನನ್ನ ಸ್ನೇಹಿತರೆಲ್ಲ ಬಹಳ ಹಿಂಸೆ ಮಾಡಿ, ನೀನು ಈಗ ಎಂಪ್ಲಾಯ್ಮೆಂಟಿಂದ ಕರೆದಿದ್ದಾರೆ, SSLC ಫೇಲಿಗೆ ಹೋಗಿ ಕರೆದಿದ್ದಾರೆ, ನೀನು ಅಪ್ಲೈ ಮಾಡು ಅಂದರು. ನಾನು ಅಪ್ಲೈ ಮಾಡೋಕ್ಕಿಂತ ಹೋದಾಗ ಪಾಪ ಅವ್ರು ಎಂಪ್ಲಾಯ್ಮೆಂಟ್ ಆಫೀಸರ್ ಅಂದರು, ನೀವು TCH ಮಾಡ್ಕೊಳ್ಳಿ, ನಿಮ್ಗೆ ಯಾವಾಗಾದ್ರೂ ಕೆಲಸ ಸಿಗುತ್ತೆ ಅಂದರು. ಆವಾಗ ಮುಖಾಂತರ ನಾನು ಧೈರ್ಯವಾಗಿ TCH ಮಾಡಿಕೊಂಡು ಐ ಮನೇಲಿದ್ದೇ ಮಾಡಿಕೊಂಡೆ. SSLC ಕಟ್ಟಿದೆ. ಇಲ್ಲಿ ಬಂದು ಭದ್ರಾವತಿನಲ್ಲಿ ಬಂದು SSLC ಪದ್ಮಾವತಿ ಟೀಚರ್ ಅಂತ ಅವ್ರ ಮುಖಾಂತರ ಪಾರ್ಟ್ ಬೈ ಪಾರ್ಟ್ ಒಂದೊಂದೇ ಸಬ್ಜೆಕ್ಟನ್ನೇ ನಾನು ಕಟ್ಟಿ ಪಾಸ್ ಮಾಡಿಕೊಂಡೆ. ಆದರೆ ನನಗೆ ಸಬ್ಜೆಕ್ಟ್ ಕಷ್ಟ ಏನು ಅನಿಸ್ಲಿಲ್ಲ. ಆವಾಗ ಯಾವಾಗಲೂ ಕುತ್ಕೊಂಡು ಬರೆಯೋದು ಓದೋದು ಇದೇ ಒಂದು ನನಗೆ, ಯಾಕೆಂದ್ರೆ ಒಂದು ಛಲ, ಪಾಸ್ ಮಾಡಬೇಕು ಅನ್ನೋದೊಂದು ಇತ್ತಲ್ಲ. ಎಲ್ಲರಂಗೆ ನಾವು ಬದುಕಬೇಕು, ನಾವು ಇರಬೇಕು ಅಂತ. ನಾವು ಕಷ್ಟದಲ್ಲೇ ಜೀವನ ಮಾಡೋದು, ತಿನ್ನೋಕ್ಕೂ ಸಹ ಊಟಕ್ಕೂ ಸಹ ತುಂಬ ತೊಂದರೆ ಪಟ್ಟಿದ್ವಿ. ಹಂಗಾಗಿ ತವ್ರ ಮನೇಲಿ ಹೋಗಿ ಇಟ್ಕೊಂಡ್ಬಿಟ್ಟು ಎಷ್ಟು ದಿನ ಅಂತ ತವ್ರ ಮನೇಲಿ ಇರೋಕ್ಕೆ ಸಾಧ್ಯ. ಆಮೇಲೆ SSLCಗೋಸ್ಕರ ಇಲ್ಲಿಗೆ ಬಂದೆ. SSLC ಆದ ನಂತರ ಪ್ರೈವೇಟ್ ಕಾನ್ವೆಂಟ್ನಲ್ಲಿ ಹೋಗಿ ಕೆಲಸ ಕೇಳಿದೆ. ಅವಾಗ ಅವರು ಪಾಪ ಮೋನಿಕ್ ಸಿಸ್ಟರ್ ಅಂತ ಕೆಲಸ ಕೊಟ್ಟು ಒಂದು 15 ದಿನದಲ್ಲೇ ನನಗೆ DLRCಯಿಂದ ಅಪ್ಲೈ ಮಾಡಿದ್ರಲ್ಲಿ ನನಗೆ ಕೆಲಸ ಸಿಕ್ತು. 3 ಕಡೆ ಇಂಟರ್ವ್ಯೂ ಬಂತು. ಒಂದು ಹಾಸನ, ಒಂದು ತುಮಕೂರು, ಒಂದು ಮೈಸೂರು, ಒಂದು ಚಿಕ್ಕಮಂಗ್ಳೂರು, 4 ಕಡೆ ಬಂತು. ಆಮೇಲೆ ಎಲ್ಲ ಬಂದರೆ ನನಗೆ ಚಿಕ್ಕಮಂಗ್ಳೂರು ಮತ್ತು ತುಮಕೂರಿನಲ್ಲಿ ಸೆಲೆಕ್ಟ್ ಆಯಿತು. ಅದು ಒಂದು ವೇಟಿಂಗ್ ಲಿಸ್ಟ್ನಲ್ಲಿತ್ತು ಮೈಸೂರಿಂದು. ಎಲ್ಲಿ ಸಿಗುತ್ತಾ ಅಲ್ಲಿ ಹೋಗ್ಬಿಡೋದೆ ಅಂತ ನಮ್ಮ ಒಂದು ಡಿಸೈಡ್ ಮಾಡಿದ್ದೆ. ಚಿಕ್ಕಮಂಗ್ಳೂರಿನಲ್ಲೇ ಸಿಕ್ತಲ್ಲ, ಇನ್ಯಾಕೆ ಅಂತ ನಮ್ಮೂರಿನಲ್ಲೇ ನಮ್ಮ ಊರು, ನಮ್ಮ ಜಿಲ್ಲೆ, ಯಾವಕ್ಕಾದ್ರೂ ನಾವು ಹತ್ತಿರ ಆಗ್ತೀವಲ್ಲ ಅಂತ ಇಲ್ಲಿ ಬಂದು ನನಗೆ ಕೆಲಸಕ್ಕೆ ಸೇರಿಕೊಂಡೆ. ಕೆಲಸ ಸಿಕ್ತು. ಆಮೇಲೆ ನನಗೊಂದು ಹಳ್ಳಿ ಶಾಲೆ, ಕೋಡೂರು ಅಂತ, ಕೊಪ್ಪ ತಾಲೂಕು ಕೋಡೂರು ಅಂತ, ಆ ಶಾಲೆಯಲ್ಲಿ ನಾನು ವೃತ್ತಿ ಮಾಡಿ ಫಸ್ಟ್ ಅಂದರೆ ಅಲ್ಲಿಂದ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟರು. ಅಲ್ಲಿ ನಾನು ಒಂದು 8 ವರ್ಷ ಕೆಲಸ ಮಾಡಿದೆ. ಅಲ್ಲಿಂದ ನನಗೆ ನಮ್ಮ ಮನೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲದಾಗಿದ್ದರಿಂದ ಅಲ್ಲಿಂದ ನಾನು ಕೊಪ್ಪಕ್ಕೆ ಬಂದೆ. ಕೊಪ್ಪದಲ್ಲಿ ಬಂದು ಕೊಪ್ಪದಿಂದ ಈ ಕಡೆಗೆ ಲಿಂಗದಳ್ಳಿಗೆ ಬಂದು ತರೀಕೆರೆಗೆ ಬಂದೆ. ತರೀಕೆರೆಯಲ್ಲೇ ನಾನು ಭಾಳ ವರ್ಷ ಕೆಲಸ ಮಾಡಿ ಅಲ್ಲೇ ನಿವೃತ್ತಿ ಬಂದಿದ್ದು. ಅಂದರೆ ನನ್ನ ಓದ್ ಕಡೆಯಲ್ಲಿ ನನಗೆ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟರು. ನಾನು ಸ್ವಲ್ಪ ಕಲ್ಚರಲ್ ಆ್ಯಕ್ಟಿವಿಟೀಸ್ನೆಲ್ಲ ಮಕ್ಕಳಿಗೆ ಚೆನ್ನಾಗಿ ಮಾಡ್ತಾ ಇರೋದ್ರಿಂದ ಒಂದು ಫೇಮಸ್ ಆಗಿಬಿಟ್ಟೆ ನಾನು. ಈಗ ಎಲ್ಲ ಮಕ್ಕಳಿಗೂ ಫಸ್ಟ್ ಟೀಚರ್ ಅಟ್ರಾಕ್ಷನ್ ಆಗೋದೇ ಕಲ್ಚರಲ್ ಆಕ್ಟಿವಿಟೀಸ್. ನಿಜ. ಮತ್ತೆ ನನ್ನೆಲ್ಲ PE ಟೀಚರ್ ಅನ್ಕೊಂಡಿದ್ರು. ಈ ಡ್ರಿಲ್ ಎಲ್ಲ ಮಾಡಿಸಿ, ಸ್ಕೌಟ್ ಅಂಡ್ ಗೈಡ್ಸ್ ಅಲ್ಲೆಲ್ಲ ಡ್ರಿಲ್ ಇದೆಯಲ್ಲ, ಭಾರತ ಸೇವಾದಲ್ಲೂ ಅಷ್ಟೇ ಯೋಗಾಸನ, ಆಮೇಲೆ ಡ್ರಿಲ್ಲು, ಆಮೇಲೆ ಜಿಮ್ಮು, ಡಂಬಲ್ಸು, ಊಪ್ಸು, ಕಾಟಿಲಿಸಮ್ ಅದೆಲ್ಲ ಹೇಳ್ಕೊಡ್ತಿದ್ನಲ್ಲ. ನನ್ನ PE ಟೀಚರ್ ಅಂತಾನೆ ಅನ್ಕೊಂಡಿದ್ರು. ಅದು ನಾನು PE ಟೀಚರ್ ಅಲ್ಲ, ಜನರಲ್ ಟೀಚರ್. ಮಕ್ಕಳಿಗೆ ಒಂಥರ ಅಟ್ರಾಕ್ಷನ್ ಆಗಿರಬೇಕು ಇದ್ರೆ ಮಾತ್ರ. ಮತ್ತೆ ಅವ್ರುಗಳು
ರ್ಯಾಲಿಗೆಲ್ಲ ಭಾಗವಹಿಸ್ತಿದ್ದೆ. ಕರ್ಕೊಂಡು ಹೋಗ್ತಾ ಇದ್ನಲ್ಲ, ತಂದೆ ತಾಯಿಯವ್ರಿಗೆಲ್ಲ ಖುಷಿ ಆಗೋದು. ರ್ಯಾಲಿಗೆಲ್ಲ ಕರ್ಕೊಂಡು ಹೋಗ್ತೆ. ಇದು ರಾಯಚೂರು, ಹುಬ್ಳಿ, ಆಮೇಲೆ ಮಂಗಳೂರು, ಆಮೇಲೆ ಮೂಡುಬಿದ್ರೆ, ಹೀಗೆಲ್ಲ ಮಕ್ಕಳಿಗೆಲ್ಲ ರ್ಯಾಲಿಗೆಲ್ಲ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಅವರಿಗೆ ಮಕ್ಕಳಿಗೂ ಒಂದು ಸಂತೋಷ ಆಗೋದು ಮತ್ತು ತಂದೆ ತಾಯಿಗೂ ಭಾಳ ಖುಷಿ ಆಗೋದು. ನನ್ನನ್ನು ತರೀಕೆರೆ ಬೆಟ್ಟಾವರೆಕೆರೆ ಅಂತ ಅಲ್ಲಿ 4 ವರ್ಷ ಶಿಕ್ಷಕಿ ಮಾಡಿದೆ. ಅಲ್ಲಿಂದ ಪ್ರಮೋಷನ್ ಸಿಕ್ಕಿ ಬೆಟ್ಟದಹಳ್ಳಿ, ಆ ಗ್ರಾಮದಲ್ಲಿ ನನಗೆ ಕೆಲಸಕ್ಕೆ ತುಂಬ ಸ್ಫೂರ್ತಿ ಕೊಟ್ಟರು. ಅಲ್ಲೆಲ್ಲ ಜನ ಭಾಳ ಸಹಕಾರ ಕೊಟ್ಟರು. ಚೆನ್ನಾಗಾಯಿತು. ಅಲ್ಲಿಂದ ನನಗೆ ಬಿಡುಗಡೆ ಮಾಡೋಕ್ಕೆ ಅವ್ರಿಗೆ ಇಷ್ಟ ಆಗಲಿಲ್ಲ. ಆದ್ರೂ ಸರ್ಕಾರಿ ನೌಕರಿ ಮೇಲೆ ಸೇರ್ಕೊಂಡ್ಮೇಲೆ ಬಿಡುಗಡೆ ಆಗಲೇಬೇಕು ನಮ್ಮ. ಅಲ್ಲಿಂದ ನಾನು ಈಗ ಮನೆ ಭದ್ರಾವತಿಗೆ ಯಾವಾಗ ಬಂದಿದ್ದೀವಿ? ಭದ್ರಾವತಿಗೆ ಅಲ್ಲಿಂದ ನನಗೆ ನಿವೃತ್ತಿ ಹೊಂದಿದ್ಮೇಲೆ ನನ್ನ ಮಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದ. ಅವನು ಈ ಕಡೆ ಭದ್ರಾವತಿನಲ್ಲಿ ಕೆಲಸ ಮಾಡ್ತಿದ್ದ. ಇನ್ನು ಅಲ್ಲಿ ನಾನು ಏನ್ ಮಾಡೋದು, ತರೀಕೆರೆನಲ್ಲಿ ಇಲ್ಲಿಗೆ ಬಂದ್ಬಿಡಮ್ಮ ಅಂತ ಭದ್ರಾವತಿ. ಎಷ್ಟು ಜನ ಮಕ್ಕಳು? ನನಗೆ 2 ಗಂಡು ಮಕ್ಕಳು. ಮದ್ವೆ ಆಗಿದೆ? ಇಬ್ಬರಿಗೂ ಮದುವೆ ಆಗಿದೆ. ಇಬ್ಬರಿಗೂ ಒಂದೊಂದು ಹೆಣ್ಣು ಮಕ್ಕಳು ಇದ್ದಾರೆ. ನಿಮ್ ಜೊತೆನೆ ಇದ್ದಾರಾ? ಇದ್ದಾರೆ. ಒಬ್ರು ಮಾತ್ರ ಬೆಂಗಳೂರಿನಲ್ಲಿ ಇದ್ದಾರೆ, ಇನ್ನೊಬ್ಬ ನಮ್ಮ ಜೊತೆ. ಅಂಕಲ್ ನಮ್ಮ ಜೊತೆಗೆ. ಹೌದಾ? ನೀವು ಇದು ರಿಟೈರ್ಮೆಂಟ್ ತಗೊಂಡು ಎಷ್ಟು ವರ್ಷ ಆಯ್ತು? ನಾನು ರಿಟೈರ್ಮೆಂಟ್ ತಗೊಂಡು ಇವಾಗ 12-13 ವರ್ಷ ಆಯ್ತು. ಹೌದಾ? ಈಗ ಎಲ್ರಿಗೂ ಒಂದು ಮಾತು ಹೇಳ್ಬೇಕು. ನೀವು ಹೇಳಿ, ಏನಾದ್ರೂ ನನ್ಗೆ ಸಜೆಷನ್ ಕೊಡಿ. ನಿಮಗೆ ಸಜೆಷನ್ ಏನಂದ್ರೆ, ನೀವು ಈಗಿನ ಕಾಲದ ಮಕ್ಕಳು, ನೀವೇನಿಲ್ಲ, ನಿಮ್ಗೆಲ್ಲ ಅರ್ಥ ಆಗುತ್ತೆ. ನಮ್ಗೆ ಅವಾಗ ಅರ್ಥ ತಿಳ್ಕೊಳಕ್ಕೆ ಗೊತ್ತಿಲ್ಲ. ಮದುವೆ ಅಂದ್ರೇನೆ ಏನು ಅನ್ನೋದು ಗೊತ್ತಿರ್ಲಿಲ್ಲ. ಆ ತರ ಇತ್ತು. ಈಗ ಬೇಗ ತಿಳ್ಕೊಬಹುದು, ಆದ್ರೆ ಬೇಗ ತಪ್ಪು ಮಾಡೋದು ಜಾಸ್ತಿ. ಈಗ ಅದೇ ಬಂದಿರೋದು. ಹಿರಿಯರಿಗೆ ವಿಧೇಯತೆ ತೋರಿಸಿ ಅವ್ರ ಜೊತೆಯಲ್ಲೇ ಇದ್ದು ಅವ್ರು ಏನ್ ಹೇಳಿ ಅದು ನಮ್ಮ ಬುದ್ಧಿ ಮಾತು, ನಮ್ಗೆ ಒಳ್ಳೇದಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಕೊಂಡು ತಿಳ್ಕೊಂಡು ಅವ್ರ ಜೊತೆಯಲ್ಲಿ ಸಹಕರಿಸೋ. ಅದಕ್ಕೆ ಒಂದು ಕತೆ ಬರ್ದಿದ್ದೀನಿ ನಾನು. ಇದರಲ್ಲಿ ಇದೆ, ಭೂಮಿ ಕೃತಿನಲ್ಲೂ ಇದೆ. ಅದರಲ್ಲಿ ಇದೆಯೋ ಇದ್ರಲ್ಲಿ ಇದೆಯೋ ಒಂದು ಕತೆ ಬರ್ದಿದ್ದೀನಿ. ನಾವು ಹೇಗೆ ನಾನು ರಿಟೈರ್ಡ್ ಆದ್ಮೇಲೆ ಹೇಗ್ ಆಗ್ಬೋದು ಅಂತ ಅದಕ್ಕೂ ಒಂದು ಕತೆ ಬರ್ದಿದ್ದೀನಿ. ರಿಟೈರ್ಡ್ ಆದ್ಮೇಲೆ ಅಂದ್ರೆ ನನ್ನ ವೈಯಕ್ತಿಕ ಬರ್ದಿಲ್ಲ, ಸುಮ್ನೆ ಕಾಮನ್ ಆಗಿ ಬರ್ದಿದ್ದೀನಿ. ಒಬ್ರು ವ್ಯಕ್ತಿ ಗೌರ್ಮೆಂಟ್ ನೌಕರಿಯಲ್ಲಿದ್ದು ಸತ್ತೋದ್ಮೇಲೆ ಮನೆಯಲ್ಲಿ ಫಸ್ಟ್ ಸತ್ತೋದ್ಮೇಲೆ ನೋಡೋದೇನು, ಅವ್ರು ಎಲ್ಲೆಲ್ಲಿ ಎಷ್ಟೆಷ್ಟು ದುಡ್ಡು ಇಟ್ಟಿದ್ದಾರೆ, ಬ್ಯಾಂಕ್ ಅಲ್ಲಿ ಎಷ್ಟಿದ್ದಾರೆ, ಹೊರಗಡೆ ಎಷ್ಟು ಕೊಟ್ಟಿದ್ದಾರೆ, ಅದನ್ನ ನೋಡ್ತಾರೆ ವಿನಃ ಅವ್ರು ಹೇಗ್ ಸತ್ತರು ಅವ್ರ ಬಗ್ಗೆ ಅವ್ರಿಗೆ ಕನಿಕರ ಇರಲ್ಲ. ಆ ಥರ ಒಂದು ಕಥೆಯನ್ನು ಬರ್ದಿದ್ದೀನಿ, ಅದನ್ನು ಓದಿ. ಆಮೇಲೆ ನಾನು ಹೇಳೋದು ಏನಂದ್ರೆ, ಹಿರಿಯರಿಗೆ ವಿಧೇಯರಾಗಿರ್ಬೇಕು. ಅವ್ರು ಹೇಳಿದಂಥ ಮಾತನ್ನ ನಾವು ತಪ್ಪು ಅಂತ ಭಾವಿಸ್ಬಾರ್ದು. ಅದು ಒಳ್ಳೇದಕ್ಕೆ ಅಂತ ತಿಳ್ಕೊಬೇಕು. ತಪ್ಪಾಗಿದ್ರು ಸಹ ನಾವು ಹೌದಾ ತಪ್ಪ ನಾನು ತಿಳ್ಕೊಳ್ತೀನಿ ಅನ್ನೋದೊಂದು ಇದ್ರೆ ಸಂಸಾರ ಚೆನ್ನಾಗಿರುತ್ತೆ. ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ಎಲ್ಲರೂ ಚೆನ್ನಾಗಿರ್ತಾರೆ. ಆವಾಗ ಅವ್ರಿಗೂ ನಮ್ಮಲ್ಲೇ ಪ್ರೀತಿ ವಿಶ್ವಾಸ ಸಿಗುತ್ತೆ. ನಮಗೂ ಕೆಲವು ಕಥೆಗಳು ಬರ್ದಿದ್ದೀನಿ, ಸಣ್ಣ ಕಥೆಗಳು ಬರ್ದಿದ್ದೀನಿ. ಮನೆಯಲ್ಲಿ ನಾನು ಹೇಗಿರ್ಬೇಕು, ಅತ್ತೆ ಮಾವರ ಜೊತೆ ಹೇಗಿರ್ಬೇಕು. ಒಬ್ಬ ಮಗ, ನಾವು ಅವರನ್ನ ಚಿಕ್ಕದಿಂದ ಬೆಳೆದು ಸಾಕಿ ದೊಡ್ಡವರನ್ನ ಮಾಡಿದ್ಮೇಲೆ, ಮದುವೆ ಅಂತ ಮಾಡಿದ್ಮೇಲೆ ಅಪ್ಪ ಅಮ್ಮನ ಬಿಟ್ಟು ಹೋಗ್ಬಿಡ್ತಾರೆ, ದೂರ ಹೋಗ್ಬಿಡ್ತಾರೆ. ಆದ್ರೆ ಅಪ್ಪ ಅಮ್ಮ ಯಾವುದಕ್ಕೂ ಗಮನಿಸಲ್ಲ. ಕೊನೆಗೆ ಅಯ್ಯೋ ಮಗನ್ ನೋಡ್ಬೇಕಲ್ಲ ಅಂತ ಆ ಥರ ಇರುತ್ತೆ, ಮಕ್ಕಳನ್ನ ನೋಡ್ಬೇಕಲ್ಲ ಅಂತ. ಈಗೆಲ್ಲ ಏನಿಲ್ಲ, ವಾಟ್ಸಪ್ ಬಂದಿದೆ, ವಿಡಿಯೋ ಕಾಲ್ ಮಾಡ್ತಾರೆ, ನೋಡ್ತಾರೆ. ಅದು ಅಷ್ಟಲ್ಲ, ಜೊತೆಯಲ್ಲಿ ಮೊಮ್ಮಕ್ಕಳ ಆಸೆ ಇರುತ್ತೆ, ಅವ್ರ ಜೊತೆಯಲ್ಲಿ ಇರಬೇಕು, ಮಗ ಸೊಸೆಯವ್ರ ಜೊತೆಯಲ್ಲಿ ಇರಬೇಕು ಅನ್ನೋದೇ ಈಗಿನ ಅವ್ರಿಗೆ ಆಸೆ ಇರುತ್ತೆ. ಆ ಆಸೆನ ಅವ್ರಿಗೆ ಕಡೆಗಣಿಸ್ಬಾರ್ದು ಹಿರಿಯರು ಅಂತ. ಅವ್ರಿಗೆ ಇರ್ಲಿ, ನಮ್ಮ ಉದ್ಯೋಗ ಇರುತ್ತೆ, ನಾವು ದೂರದಲ್ಲಿ ಹೋಗ್ಲೇಬೇಕಾಗುತ್ತೆ, ಅದು ಪ್ರೀತಿ ವಿಶ್ವಾಸ ಇರಬೇಕು. ಅವರು ನಮ್ಮ ಪ್ರೀತಿ ವಿಶ್ವಾಸ ಇಟ್ಕೊಂಡು ಚೆನ್ನಾಗಿದ್ದರೆ ಅದೊಂದು ಕುಟುಂಬ ಸಂತೋಷವಾಗಿರುತ್ತೆ, ಮಾದರಿ ಆಗಿರುತ್ತೆ. ನಮಗೂ ನೋಡಿ ಇವಾಗ ಹೋಗಕ್ ಇಷ್ಟ ಇಲ್ಲ ಬೆಂಗಳೂರಿಗೆ, ಆದ್ರೂ ಹೋಗಿದ್ದೀವಿ, ಬಿಟ್ಟಿರಕ್ಕಾಗಲ್ಲ. ಅದು ಹೋಗ್ಬಾರ್ದು ಅಂತಲ್ಲ, ಅದು ಉದ್ಯೋಗ ಇಲ್ದಲೇ ಇರೋಕ್ ಸಾಧ್ಯತೆ ಇದೆಯಾ, ಅದರಿಂದ ಉದ್ಯೋಗ ಆದ್ರೂ ಅಲ್ಲಿಂದ ನಮ್ಗೆ ಪ್ರೀತಿ ವಿಶ್ವಾಸ ಬರ್ತಾ ಹೋಗ್ತಾ ಇರ್ಬೇಕು, ನೋಡ್ಬೇಕು. ಅದು ಡೈಲಿ ನಡೀತಾನೆ ಇರ್ಬೇಕು. ಅದು ಯಾವಾಗತ್ತ ಈಗ ಅಂತ ಅಲ್ಲ, ನನ್ಗೂ ಅಷ್ಟೇ. ದೂರ ದೂರ ಮಾಡಿ ಅವರು ನಮ್ಗೂ ಏನ್ ಗೊತ್ತಾ, ಮಕ್ಳಿಗೆ ಒಬ್ಬೊಬ್ರು ಇಬ್ಬಿಬ್ರು ಇರೋದ್ರಿಂದ
ಅಯ್ಯೋ ನಮ್ಮ ಮಕ್ಕಳು ಬಂದು ನಮ್ಗೆ ಏನ್ ಮಾಡಿ ಊಟ ಮಾಡಕ್ ಮನ್ಸು ಬರಲ್ಲ, ಏನಾದ್ರು ಮಾಡಿದ್ರೆ ಅಯ್ಯೋ ಮಕ್ಳಿಲ್ವಲ್ಲ ಅನ್ನೋದೇ ಒಂದು ಕೊರಗಿರುತ್ತೆ. ಆ ಕೊರಗನ್ನ ತಂದೆ ತಾಯಿ ಬಿಡಬಾರ್ದು ಅಷ್ಟೇ. ನನ್ಗೂ ಅದೇ ಆಸೆ ಇರೋದು, ಕೊನೆವರೆಗೂ ಇರೋದೇ ನಾವಲ್ಲ, ಜೊತೆಲಿ ಇರ್ಬೇಕು ಅನ್ನೋದೇ ಆಸೆ. ಇರೋವರೆಗೂ ಅಷ್ಟೇ, ಅವ್ರು ಇರೋವರೆಗೂ ಅವರ ಪ್ರೀತಿ ವಿಶ್ವಾಸನ ನಾವು ಎಷ್ಟು ನಾವು ಬಳಸ್ಕೊಳ್ತೀವೋ ಅಷ್ಟು ನಮಗೂ ಸಂತೋಷ ಇರುತ್ತೆ. ಹೌದು, ನೀವ್ ಹೇಳಿದ ಮಾತೆಲ್ಲ ನಿಜವಾಗ್ಲೂ ಸತ್ಯ. ಮಾಡೋದು ಅಂದ್ರೆ ಚೇಂಜ್ ಆಗೋದು ಯಾರು ಅದೇ, ಅದೆಲ್ಲ ನಾನಂತೂ ನಂಬಲ್ಲ. ಸೊಸೆಯರನ್ನ ನಾವು ಹೇಗೆ ಮಕ್ಕಳಂತೆ ನೋಡ್ಕೊಳ್ತೀವೋ ಅವರು ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ಕಾಣ್ತಾರೆ. ಅದು ನಿಜಾನೇ ಅಲ್ಲ, ನನ್ನ ಅನುಭವದಲ್ಲೂ ಇದೆ, ಇಲ್ಲ ನಾವು ನಮ್ಮ ಅಪ್ಪ ಅಮ್ಮನ ತರ ಅವ್ರನ್ನ ನೋಡ್ಕೊಂಡ್ರೆ ಅವರು ನೋಡ್ಕೊತಾರೆ. ನನಗೂ ಇದೆ, ಯಾಕೆಂದ್ರೆ ಸೊಸೆಯರು ಹೇಗೆ ಮಕ್ಳು, ಆದ್ರೆ ನಾನು ಅವ್ರನ್ನ ಆ ತರ ನೋಡ್ಕೊಂಡಿಲ್ಲ. ನಾನು ಅವ್ರನ್ನ ಹೇಗೆ ಅಂತ ಫ್ರೆಂಡ್ಸ್ ಹಂಗೆ ಕಾಣ್ತಾ ಇದ್ದೀನಿ. ಅವ್ರು ಹೇಗೆ ಕಾಣ್ತಾರೋ ನನಗೆ ಗೊತ್ತಿಲ್ಲ. ಒಟ್ಟಾರೆ ನನ್ನ ಸೊಸೆಯರು ನನ್ನ ಚೆನ್ನಾಗಿ ಚೆನ್ನಾಗಿ ನೋಡ್ತಾರೆ, ಅಷ್ಟೇ ಸಾಕು ನನಗೆ. ಅವ್ರು ನಮ್ಗೆ ಕೊಡೋದು ಬೇಡ, ಉಳೋದು ಬೇಡ. ಇಲ್ಲ ಹೋದಾಗ ಒಂದ್ ಲೋಟ ಕಾಫಿ, ನೀರು, ಊಟ ಕೊಡ್ತಾರಲ್ಲ, ಅದೇ ಸಂತೋಷ. ಆದ್ರೆ ನಮ್ಮ ಹತ್ರ ಇಲ್ವಲ್ಲ ಅನ್ನೋದೊಂದು ಇನ್ನೇನಿಲ್ಲ. ಎಲ್ಲ ದೂರದಲ್ಲಿ ಇದ್ದಾರೆ, ಅವ್ರು ಸಂತೋಷವಾಗಿ ಎಲ್ಲಿದ್ರು ಸಂತೋಷವಾಗಿರ್ಲಿ. ನಾನ್ ನಿಮ್ ಜೊತೆ ಒಂದ್ ಡ್ಯಾನ್ಸ್ ಮಾಡ್ಬೇಕು ಇವತ್ತು. ನೀವೇ ಹೇಳ್ಕೊಡಿ. ನೀವು ಅಂದ್ರೆ ನಾವು ಈಗಿಂದ ಮಾಡೋದಕ್ಕಿಂತ ನಿಮ್ದು ಅವಾಗಿಂದೆಲ್ಲ ಡ್ಯಾನ್ಸ್ಗಳು ಇರ್ತಾವಲ್ಲ, ಹಾಗಾಗಿ. ಹಾಗೆ ನಿಮ್ಗೆ ಅವಾರ್ಡ್ ಬಂದಿದೆಯಲ್ಲ ಇತ್ತೀಚೆಗೆ, ಅದು ಯಾವ್ದು ಬಂದಿರೋದು? ನಂದು ಸ್ಕೌಟ್ನಲ್ಲೂ ಬಂದಿದೆ, ಭಾರತ ಸೇವಾದಳದಲ್ಲೂ ಬಂದಿದೆ, ಮತ್ತೆ ನನಗೆ ಉತ್ತಮ ಶಿಕ್ಷಕಿ ಅಂತಂದ್ಬಿಟ್ಟು ಜಿಲ್ಲಾ ಮಟ್ಟದಲ್ಲೂ ಸಹ ನನಗೆ ಪ್ರಶಸ್ತಿ ಬಂದಿದೆ. ಆಮೇಲೆ ಈ ಕನ್ನಡ ಇದು ವಿಜ್ಞಾನ, ಚಿತ್ರದುರ್ಗದಲ್ಲಿ ವಿಜ್ಞಾನ ಗಣಿತ ಚಿಂತನಾ ಪರೀಕ್ಷೆಯನ್ನು ಮಕ್ಕಳಿಂದ ಕಟ್ಟಿಸ್ತಾ ಇದ್ದೆ. ಆ ಮಕ್ಕಳಿಂದ ಕಟ್ಟಿಸ್ತಾ ಇದ್ದು ಅದರಲ್ಲಿ ಸಹ ನನಗೆ ಕನ್ನಡದ ಕಣ್ಮಣಿ ಅನ್ನೋದೊಂದು ಪ್ರಶಸ್ತಿ ಬಂದಿದೆ. ಆಮೇಲೆ ಇತ್ತೀಚೆಗೆ ನನಗೆ ಈ ಸಾಹಿತ್ಯದಲ್ಲೂ ಸಹ ಚುಟುಕ ಸಾಹಿತ್ಯ ಬರೆದಿದ್ದಕ್ಕೆ ಅಲ್ಲಿ ಕವಿಗೋಷ್ಠಿ ಮಾಡಿದೆ. ಚುಟುಕಗೋಷ್ಠಿಯಲ್ಲಿ ಭಾಗವಹಿಸಿ ಕವಿಗೋಷ್ಠಿನಲ್ಲೂ ಸಹ ನನಗೆ ಸನ್ಮಾನ ಮಾಡಿದ್ರು. ಆಮೇಲೆ ನನಗೆ ಅಲ್ಲಿ ತರೀಕೆರೆಯಲ್ಲಿದ್ದಾಗ ನನಗೆ ಅಲ್ಲಿ ಸಹ ಸಂಘದವರು, ಸಂಸ್ಥೆ ಇಟ್ಕೊಂಡಿರ್ತಾರಲ್ಲ, ಅಲ್ಲಿ ಸಹ ಅವರು ಸಹ ನನಗೆ ಸನ್ಮಾನ ಮಾಡಿದರು. ಆಮೇಲೆ ಅರಿವು ವೇದಿಕೆ ಅನ್ನೋದೊಂದು ಅವ್ರದ್ದು ಸಂಘ ಇತ್ತು, ಅಲ್ಲೂ ಸಹ ನನಗೆ ಚಿಂದೋಡಿ ಲೀಲಾ ಬಂದಿದ್ದರು, ಅವರ ಎದುರುಗಡೆ ನನಗೆ ಸನ್ಮಾನ ಮಾಡಿದರು. ಮತ್ತು ನಾನು ತರೀಕೆರೆ ನಾನು ನಿವೃತ್ತಿ ಹೊಂದಿದ ಮೇಲೆ ಸಹ ನನಗೆ ತುಂಬ ಸನ್ಮಾನಗಳಾಯಿತು. ಅದೆಲ್ಲ ಒಟ್ಟಾರೆ ಸನ್ಮಾನಗಳು ತುಂಬ ಬಂದಿದ್ದಾವೆ. ಇತ್ತೀಚೆಗೆ ನನಗೆ ಸಾಹಿತ್ಯದಲ್ಲೂ ಸಹ ಮೊನ್ನೆ ಸಹ ಸನ್ಮಾನ ಮಾಡಿದರು. ಈಗ 15 ದಿವಸದಲ್ಲಿ ಒಂದು ಪುಸ್ತಕ ಬಿಡುಗಡೆ ಆದಾಗ ಒಂದು ಸನ್ಮಾನ, ಭೂಮಿ ಕೃತಿ ಪುಸ್ತಕ ಬಿಡುಗಡೆ ಮಾತ್ರ ಸನ್ಮಾನ ಮಾಡಿದ್ರು. ಲೇಖಕಿಯ ಸಂಘದಲ್ಲಿ ಸದಸ್ಯರಾಗಿದ್ದೀನಿ. ಈಗ ಮೊನ್ನೆ ಹೋದ ವಾರದಲ್ಲಿ ಅದೊಂದು ನನಗೆ ಸನ್ಮಾನ ಮಾಡಿದ್ದಾರೆ. ಈಗ ಒಟ್ಟಿನಲ್ಲಿ ಈ ತರನೇ ಬುಕ್ಸ್ ಬರಿತಾ ಇರಿ. ನನ್ಗೂ ತುಂಬಾ ಇಷ್ಟ ನೀವು ಬರ್ದಿರೋ ಬುಕ್ಸ್. ನಾನು ಇದಂತೂ ಫುಲ್ ಓದ್ಬಿಟ್ಟಿದ್ದೀನಿ ನೋಡ್ರಿ. ಅದ್ರಲ್ಲೂ ನಿಮ್ಮ ಜೀವನ ಶೈಲಿ ಇದೆಯಲ್ಲ, ಅದ್ ನಿಜವಾಗ್ಲೂ ಅದು ಓದ್ತಾನೆ ನಾನ್ ನಿಜ ಅದು ನಿಮ್ಮ ಲೈಫ್ ಸ್ಟೈಲ್ ನಾನೇ ಫೀಲ್ ಮಾಡ್ಕೋತಾ ಇದ್ದೀನಿ. ಈ ತರ ಇದ್ರ, ಆ ತರ ಇನ್ನೂ ಒಂದು ಬರಿಬೇಕು ಅಂತಿದ್ದೀನಿ. ಆದ್ರೆ ಈಗ ನನ್ನ ಮಕ್ಕಳನ್ನು ಬರ್ದಿದ್ದಾರೆ. ನನಗೆ ಅದು ಮಕ್ಕಳು ಬರ್ದಿರೋದು ಖುಷಿ ಆಗ್ಬಿಡ್ತು. ನನ್ನ ಮಕ್ಳು ಅಲ್ಲಂದ್ರೆ ಅಂತ ಕಷ್ಟದಲ್ಲಿ ನಾವು ಬೆಂದಿದೀವಿ, ಹಂಗಾಗಿ ನನ್ನ ಮಕ್ಕಳು ಸಹ ಬರ್ದಿದ್ದಾರೆ. ಇದರಲ್ಲಿ ಇದೆ, ಅದ್ರಲ್ಲಿ ಇದೆ ನೋಡಿ, ಸುರೇಶ್ ಕುಮಾರ್ ಮತ್ತು ಸುಕುಮಾರ್ ಅಂತ. ಅದರಲ್ಲಿ ನಮ್ಮಮ್ಮ ದೇವತೆ ಅನ್ನೋದೊಂದಿದೆ. ಆಮೇಲೆ ನಾಕಂಡ ತಾಯಿ ಅಂತ ಇದೆ. ನಾನ್ ನಿಮ್ದು ಮಾತ್ರ ಓದಿದೀನಿ, ಅಷ್ಟು ಇಷ್ಟ ಆಗಿದೆ ನನ್ಗೆ. ಅದು ಓದ್ತಾ ಮುಳುಗಿ ಹೋಗ್ಬಿಟ್ಟಿದೀನಿ ಆ ಸ್ಟೋರಿ ಓದ್ಬೇಕಾದ್ರೆ. ಇದು ಸ್ಟಾರ್ಟಿಂಗ್ ನನ್ನಮ್ಮ ದೇವತೆ ಅನ್ನೋದೊಂದಿದೆ. ಆಮೇಲೆ ಇಲ್ಲಿ ಅಮ್ಮ ನಾನು ಇವ್ರು ನಿಮ್ಮ ಮಗನ? ಅವನು ನಿಮ್ಮ ಮಗ, ಇವನು ದೊಡ್ಡವನು, ಇವ್ರು ಸಣ್ಣವರು. ಅವರು ಸಹ ಬರ್ತಿದ್ದಾರೆ. ಇವೆರಡು ಓದ್ಕೋಬೇಕು. ಈ ತರ ಬುಕ್ಸ್ ಓದಕ್ಕೆ ನಮಗೂ ಇಷ್ಟ. ಅಲ್ಲ, ಓದ್ಬೇಕು ಪುಸ್ತಕಗಳನ್ನ ಸಾಧ್ಯವಾದಷ್ಟು ನನಗೂ ಮೊದ್ಲೆಲ್ಲ ಅಂತ ಒಂದು ಹುಚ್ಚಿರ್ಲಿಲ್ಲ ಅಂದ್ರೆ ಜೀವನವೇ ಕಷ್ಟ ಆಗಿತ್ತು. ಇದು ಓದೋದು ಎಲ್ಲಿ ಬಂತು? ಮಕ್ಕಳನ್ನ ಸಾಕೋದೇ ಒಂದು ನನಗೆ ಕಷ್ಟ ಆಗಿತ್ತು. ಅದು ಬೇರೆ ನಮ್ಮ ಯಜಮಾನ್ರಿಗೆ ಅಷ್ಟು ಆರೋಗ್ಯ ಸರಿ ಇರಲಿಲ್ಲ. ಈಚೆಗೆ ಸ್ವಲ್ಪ ಪರವಾಗಿಲ್ಲ, ಮೊದಲಿಂದನೂ ನನಗೆ ಮದುವೆ ಆದಾಗಿಂದನೂ ಆರೋಗ್ಯ ಅವ್ರಿಗೆ ಸರಿನೇ ಇಲ್ಲ. ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ, ಆರೋಗ್ಯ ಸರಿ ಇರ್ಲಿಲ್ಲ. ನಾನು ಬುಕ್ಸ್ ಓದಿದ್ಮೇಲೆ ಗೊತ್ತಾಗಿದ್ದು ನಂಗೆ ಅವರು ನಿರುದ್ಯೋಗಿ. ಎಲ್ಲೋ ಯಾವಾಗ್ಲೋ ಕೆಲ್ಸಕ್ಕೆ ಹೋಗಕ್ ಆಗಲ್ಲ, ಮಾಡಕ್ ಆಗಲ್ಲ, ಮನೇಲೇ ಇರ್ತಿದ್ರು.
ನಾವು ಭಾಳ ಮನೇಲಿ ಒಟ್ಟಿಗೆ ನಮ್ಮದು ದೊಡ್ಡ ಕುಟುಂಬ ಅದಿದ್ದು ಅವ್ರ ಹತ್ರ ಎಲ್ಲ ನನಗೆ ಕೇಳುವಾಗ ಮಾತೆಲ್ಲ ಕೇಳಿ ನನಗೆ ಭಾಳ ಬೇಜಾರಾಗಿ ನಂತರ ನಾನು ಅವ್ರ ಮನೆಗೆ ಹೊರಟೋಗ್ಬಿಟ್ಟೆ. ನಮ್ಮ ತಂದೆ ಬಂದು ಕರ್ಕೊಂಡು ಹೋಗಿ ಅಲ್ಲಿ ಸ್ವಲ್ಪ ಪರವಾಗಿಲ್ಲ, ನನಗೆ ಚೆನ್ನಾಗಿ ನೋಡಿಕೊಂಡು ಅಲ್ಲೇ ನಾನು ಎಲ್ಲನೂ SSLC ಕಟ್ಟಿದೆ. ಆಮೇಲಿಂದ ಎಲ್ಲದಕ್ಕೂ ನನಗೆ ಉತ್ತೇಜನ ಕೊಟ್ಟರು ನನ್ನ ತಂದೆ ತಾಯಿ. ನಿಜವಾಗ್ಲೂ ನನ್ನ ತಂದೆ ತಾಯಿ ನನಗಷ್ಟು ಸಹಕಾರ ಮಾಡಬೇಕು, ಅವರಿಗೆ ನಾನು ತುಂಬ ಕೃತಜ್ಞತೆಯಾಗಿ ನಾನು ಹೇಳಬೇಕಾಗತ್ತೆ ಅವರಿಗೆ. ಇಲ್ಲ, ಅವ್ರ ತಂದೆ ತಾಯಿ ಅದೇ ಇದನ್ನು ನೋಡೋದಕ್ಕಿಲ್ಲ. ನಾನು ವೃತ್ತಿಗೆ ಸೇರಿದ ಮೇಲೆ ಇದ್ರು ತಂದೆ ತಾಯಿ ಇಬ್ಬರು. ವೃತ್ತಿಗೆ ಸೇರಿದ ಮೇಲೆ ಇದ್ರು, ಆಮೇಲೆ ಇಲ್ಲ. ಈಗಿಲ್ಲ ಅನ್ನೋದು ಒಂದೇ ಕೊರಗು, ಅದ್ರಲ್ಲಿ ಬರ್ದಿದ್ದೀನಿ ನಾನು. ಈಗಿಲ್ಲ ಅನ್ನೋದು ಒಂದೇ ಕೊರಗು, ಅಷ್ಟು ಬಿಟ್ರೆ ನಮ್ಮ ತಂದೆ ತುಂಬಾ ಖುಷಿ ಪಡೋರು, ತುಂಬಾ ಖುಷಿ ಪಡೋರು. ಬಿಡಿ ನೋಡ್ತಿರ್ತಾರೆ, ಎಲ್ಲಾದ್ರೂ ನೋಡ್ತಾನೆ ಇರ್ತಾರೆ. ಸರಿ, ನೋಡಿದ್ರಲ್ಲ ಇವರ ಜೀವನ ಶೈಲಿ ಹೇಗಿದೆ ಅಂತ. ಇವ್ರನ್ನ ನಾವು ಇನ್ಸ್ಪೈರ್ ಆಗಿ ತಗೋಬೇಕು, ಯಾಕೆಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಇವ್ರೊಂಥರ ಇನ್ಸ್ಪಿರೇಷನ್. ತುಂಬಾ ಇವ್ರ ಬುಕ್ಸ್ ನೀವು ಒಂದ್ಸಲ ಓದ್ರಿ, ನಿಮ್ಗೇನೆ ಗೊತ್ತಾಗುತ್ತೆ ಇವ್ರ ಜೀವನದ ಬಗ್ಗೆನೆ. ಸೊ ನಾನು ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದಗಳು. ನಿಮ್ಗೆ ಯಾರಿಗಾದ್ರೂ ಈ ಬುಕ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಗೆ ಕೊಡೋದು ಅಂತ ಹೇಳ್ತೀನಿ. ಬೀದಿ ಬೀದಿಯ ಮೇಲೆ ವರ್ತಾಳು ಕೊರುವಿ, ಕೇರಿ ಕೇರಿಯ ಮೇಲೆ ಹೊರತಾಳೋ, ಕೇರಿ ಕೇರಿಯ ಮೇಲೆ ಹೊರತಾಳೋ. ಕಣಿಯೋ ಕಣಿಯೋ ಎಂದು ಸಾರ್ವಾಳು ಕೊರುವಿ, ಕಣಿಯೋ ಕಣಿಯೋ ಎಂದು ಸಾರ್ವಾಳು ಕೊರುವಿ. ಕೊರುವಂಜಿ ಬಾರೇ ನಮ್ಮನೆಗೆ, ಕೊರುವಂಜಿ ಬಾರೇ ನಮ್ಮನೆಗೆ. ಕಾಸು ಕೊಟ್ಟೆವು ನಾವು ಕಡಿ ಹೇಳೆ ಕೊರುವಿ, ಕಾಸು ಕೊಟ್ಟೆವು ನಾವು ಕಡಿ ಹೇಳೆ ಕೊರುವಿ. ಕಾಸು ನಮ್ಮನೆಯ ಮುತ್ತಿನ ರಾಶಿ, ಕಾಸು ನಮ್ಮನೆಯ ಮುತ್ತಿನ ರಾಶಿ. ಮತ್ತೇನು ಬೇಕಮ್ಮ ಮಾಯವ ಕೊರವಿ, ಮತ್ತೇನು ಬೇಕಮ್ಮ ಬಿಲ್ಲಾಣ ಕೊರವಿ. ಬೀದಿ ಬೀದಿಯ ಮೇಲೆ ಹೊರತಾಳು ಕೊರವಿ, ಕೇರಿ ಕೇರಿಯ ಮೇಲೆ ಹೊರತಾಳೋ, ಕೇರಿ ಕೇರಿಯ ಮೇಲೆ ಹೊರತಾಳೋ. ಕಣಿಯೋ ಕಣಿಯೋ ಎಂದು ಸಾರ್ವಾಳು ಕೊರವಿ, ಕಣಿಯೋ ಕಣಿಯೋ ಎಂದು ಸಾರ್ವಾಳು ಕೊರವಿ. ಕೊರವಂಜಿ ಬಾರೇ ನಮ್ಮ, ಕೊರವಂಜಿ ಬಾರಿ ನಮ್ಮನೆಗೆ. ನಿಜವಾಗ್ಲೂ